ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 95 ಪಾಯಿಂಟ್ಸ್ ಗೇನ್ ಆಗಿ 59,202 ಕ್ಲೋಸ್ ಆದರೆ ನಿಫ್ಟಿ 51 ಪಾಯಿಂಟ್ಸ್ ಗೇನ್ ಆಗಿ 17,563 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 273 ಪಾಯಿಂಟ್ಸ್ ಗೇನ್ ಆಗಿ 40,099 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ಸು ಓಪನಿಂಗ್ ನಮಗೆ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋ ಇಂಡಿಕೇಷನ್ನಲ್ಲಿ ಇದ್ರೂ ಇನ್ಫ್ಯಾಕ್ಟ್ ಗ್ಯಾಪ್ ಡೌನ್ ಆಗ್ತಿದ್ರೂ ಓಪನಿಂಗಿಂದಾನು ಮಾರ್ಕೆಟ್ ಸ್ಲೋ ಆಗಿ ಹೈಯರ್ ಸೈಡ್ಗೆ ಮೂವ್ ಆಗ್ತಾ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಂತೂ ಪಾಸಿಟಿವ್ನಲ್ಲಿ ಎಂಡ್ ಆಗ್ತಾಯಿದ್ರು. ಕಂಪೇರ್ಡ್ ವಿತ್ ಅದರ್ ಇಂಡೆಸಸ್ ಸ್ವಲ್ಪ ವೀಕ್ ಆಗಿದ್ದು ನೆಗೆಟಿವ್ ಆಗಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತು ಮಾರ್ನಿಂಗ್ ನಮ್ಮ ಮಾರ್ಕೆಟು ಸ್ಲೈಟಾಗಿ ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಾ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಒಂದೇ ಸಲ ನಮ್ಮ ಮಾರ್ಕೆಟಲ್ಲಿ ರಿಕವರಿ ಕಾಣಿಸಿದೆ. ಇದಕ್ಕೆ ಓನ್ಲಿ ಒಂದೇ ರೀಸನು, ನಿನ್ನೆ ನಮ್ಮ ಮಾರ್ಕೆಟ್ ಅಪ್ಡೇಟಲ್ಲೂ ಮಾತಾಡ್ಕೊಂಡಿದ್ವಲ್ಲ, ಮಾರ್ಕೆಟ್ನಲ್ಲಿ ನಾವು ಪ್ರೆಷರ್ ನೋಡೋದಕ್ಕೆ ಡಾಲರ್ಗೆ ಅಗೇನೆಸ್ಟ್ ಆಗಿ ರುಪಿ ಫಾಲ್ ಆಗೋದು ಒಂದು ರೀಸನ್ ಅಂತ ಮಾತಾಡ್ಕೊಂಡಿದ್ದೀವಲ್ವ. ಇವತ್ತು ಡಾಲರ್ನಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣೋದ್ರಿಂದ, ಡಾಲರ್ಗೆ ಅಗೇನೆಸ್ಟ್ ಆಗಿ ನಮ್ಮ ರುಪಿನಲ್ಲಿ ಸ್ವಲ್ಪ ರಿಕವರಿ ಕಾಣೋದ್ರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲೂ ನಾವು ರಿಕವರಿ ನೋಡಿದ್ದೀವಿ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲೂ ನಾವು ಮಾತಾಡ್ಕೊಂಡು ಹಾಗೆ ಇವತ್ತೂ ಬಿಗ್ ಟಾಪಿಕ್ ಲೈಕ್ ಇಂಡಿಯನ್ ರುಪಿ ಫರ್ದರ್ ಆಗಿ ವೀಕ್ ಆಗ್ತಾ ಇದ್ರೆ ವೆನೆಸ್ಡೇ ಆಲ್ಮೋಸ್ಟ್ ಇಂಡಿಯನ್ ರುಪಿ ಕಂಪೇರ್ಡ್ ವಿತ್ ಡಾಲರ್ 65 ಪೈಸಾ ಹತ್ರ ವೀಕ್ ಆಗ್ತಾ ನಿಯರ್ಲಿ 83 ಲೆವೆಲ್ಸ್ವರೆಗೂ ಹೋಗ್ತಾ ಇವತ್ತು ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಅದೇ ಝೋನಲ್ಲಿ ಇದ್ರೂ ಸ್ವಲ್ಪ ರಿಕವರಿ ಆಗ್ತಾ 82 ರೂಪೀಸ್ 75 ಪೈಸಾ ಹತ್ರ ಈಗ ಪ್ರೆಸೆಂಟ್ ಇದೆ. ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕೇವಲ ಇಂಡಿಯನ್ ರುಪಿ ಮಾತ್ರನೇ ವೀಕ್ ಆಗ್ತಿದೆ ಅಂದರೆ ಇಲ್ಲ, ಗ್ಲೋಬಲ್ ಆಗಿ ಬೇರೆ ಕರೆನ್ಸೀಸ್ ಎಲ್ಲಾನು ವೀಕ್ ಆಗ್ತಿದೆ. ಪರ್ಟಿಕ್ಯುಲರ್ಲಿ ಚೈನಾ ಕರೆನ್ಸಿ ಯುವಾನ್ ಪ್ರೆಸೆಂಟು 2007 ಆ್ಯಂಡ್ 2008 ಅಲ್ಲಿರುವಂಥ ಲೋ ಲೆವೆಲ್ಸ್ಗೆ ಟ್ರೇಡ್ ಆಗ್ತಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕು. ಸ್ವಲ್ಪ ಫೋಕಸ್ ಮಾಡಿ ಹೇಳಬೇಕಂತ ಅನ್ಕೊಂತಿದ್ದೀನಿ, ಲಾಜಿಕ್ನ ಗಮನಿಸೋದಕ್ಕೆ ಪ್ರಯತ್ನ ಮಾಡಿ. ನಾವು ಈ ರೀಸೆಂಟ್ ಟೈಮ್ಸಲ್ಲಿ ಮೋಸ್ಟ್ ಆಫ್ ದಿ ಪ್ರೋಗ್ರಾಮ್ಸ್ ಮೂಲಕ ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡಬೇಕಂತ ಅನ್ಕೊಂತಿದಲ್ವಾ. ಗೌರ್ಮೆಂಟ್ಸು ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಆದರೆ ಎಕ್ಸ್ಪೋರ್ಟ್ಸು ಕಾಂಪಿಟೇಟಿವ್ ಆಗಿ ಮಾಡಬೇಕಂದ್ರೆ ಬೇರೆ ಕಂಟ್ರೀಸ್ ಜೊತೆ, ಪರ್ಟಿಕ್ಯುಲರ್ಲಿ ಚೈನಾ ಜೊತೆ ನಾವು ಕಾಂಪಿಟೇಷನ್ಗೆ ಹೋಗಬೇಕಂದ್ರೆ ಕರೆನ್ಸಿ ವೀಕ್ ಆಗಿರಬೇಕು. ಎಸ್, ಕರೆನ್ಸಿ ವೀಕ್ ಆಗಿದ್ರೇ, ಯುವಾನ್ ಕರೆನ್ಸಿ ಅಷ್ಟೊಂದು ವೀಕ್ ಆಗ್ತಾ ಇದ್ರೆ, ಫರ್ದರ್ ಆಗಿ ಇನ್ನೂ ಫಾಲ್ ಆಗ್ತಾ ಇದ್ರೆ, ನಮ್ಮ ಕರೆನ್ಸಿನೂ ಫಾಲ್ ಆಗ್ತಾ ಅದನ್ನು ಬ್ಯಾಲೆನ್ಸ್ ಮಾಡಿದಾಗ್ಲೇ ಎಕ್ಸ್ಪೋರ್ಟ್ಸ್ ಕಾಂಪಿಟೇಟಿವ್ ಆಗಿ ಮೇಂಟೈನ್ ಮಾಡೋಕ್ಕಾಗತ್ತೆ. ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ನಮ್ಮ ಕರೆನ್ಸಿ ವೀಕ್ ಆಗ್ತಾ ಎಕ್ಸ್ಪೋರ್ಟ್ನ ನಾವು ಕಾಂಪಿಟೇಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ನಮ್ಮ ರುಪಿ ನಾವು ಡಿವ್ಯಾಲ್ಯೂಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಅದು ಫರ್ದರ್ ಆಗಿ ನಮ್ಮ ಹತ್ರ ಇನ್ಫ್ಲೇಷನ್ನು ಜಾಸ್ತಿ ಮಾಡೋ ಪ್ರಯತ್ನ ಮಾಡುತ್ತೆ. ಬಿಕಾಸ್ ನಾವು ಇಂಪೋರ್ಟ್ಸು ಜಾಸ್ತಿ ಮಾಡ್ಕೊಳ್ಳೋಂಥ ಕಂಟ್ರಿ. ಅದರಿಂದ ಇಲ್ಲಿ ಪಾಲಿಸಿ ಮೇಕರ್ಸ್ಗೇನು ಲೈಕ್ RBI ಅವ್ರಿಗೂ ಅಪ್ಕಮಿಂಗ್ ಟೈಮ್ಸಲ್ಲಿ ಇದೊಂದು ಟಫ್ ಸಿಚುವೇಶನ್. ಬಿಕಾಸ್ ಗ್ಲೋಬಲ್ ಆಗಿರ್ತಾ ಅಂತ ಬೇರೆ ಕರೆನ್ಸೀಸು, ಪರ್ಟಿಕ್ಯುಲರ್ ಆಗಿ ಚೈನಾ ಕರೆನ್ಸಿ ಜಾಸ್ತಿ ವೀಕ್ ಆಗ್ತಾ ಇದೆ. ಅದು ಎಕ್ಸ್ಪೋರ್ಟ್ನ ಕಾಂಟಿನ್ಯೂಸ್ ಆಗಿ ಅವ್ರಿಗೆ ಚೇಂಜ್ ಮಾಡುತ್ತೆ, ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡುತ್ತೆ. ಬಿಕಾಸ್ ಅವ್ರಿಗೆ ಅವ್ರ ಓನ್ ಕರೆನ್ಸಿ ವೀಕ್ ಆಗಿದ್ದಾಗ ಬೇರೆಯವರು ತುಂಬ ಕಮ್ಮಿ ಹಣ ಕೊಟ್ಟು ಚೈನಾ ಅವ್ರ ಹತ್ರ ಇರುವಂಥ ಪ್ರಾಡಕ್ಟ್ಸ್ನ ತಗೋಬೋದಲ್ವ. ಅದರಿಂದ ಅವರಿಂದ ಇನ್ನೂ ಎಕ್ಸ್ಪೋರ್ಟ್ಸ್ ಜಾಸ್ತಿ ಬೆಳೆಯುತ್ತೆ. ಅದೇ ಸೇಮ್ ರೇಂಜಲ್ಲಿ ಆ ಕಾಂಪಿಟಿವ್ನೆಸ್ನ ನಾವು ಕೊಡಬೇಕಂದ್ರೆ ನಮ್ಮ ಇಂಡಿಯನ್ ರುಪಿನೂ ನಾವು ಡಿವ್ಯಾಲ್ಯೂಟ್ ಮಾಡೋದು ಫರ್ದರ್ ಆಗಿ ಇಂಡಿಯನ್ ರುಪಿ ಫಾಲ್ ಆಗ್ತಾ ಇದ್ರೆ ಎಕ್ಸ್ಪೋರ್ಟ್ಸ್ನ ನಾವು ಚೈನಾ ಜೊತೆ ಕಾಂಪಿಟೇಟಿವ್ ಆಗಿ ಬೇರೆ ಕಂಟ್ರಿಗೆ ಮಾಡೋಕ್ಕಾಗತ್ತೆ. ಬಟ್ ಅಗೈನ್ ಆವಾಗಲೇ ಹೇಳ್ದಂಗೆ ಆ ಥರ ರುಪಿಯನ್ನು ಡಿವ್ಯಾಲ್ಯೂಟ್ ಮಾಡ್ತಾ ಇದ್ರೆ ನಮ್ಮ ರುಪಿ ಇನ್ನೂ ಫರ್ದರ್ ಆಗಿ ವೀಕ್ ಆಗ್ತಾ ಎಕ್ಸ್ಪೋರ್ಟ್ಸ್ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಪ್ಯಾರಲಲ್ ಆಗಿ ನಮ್ಮನ್ನು ಇನ್ಫ್ಲೇಷನ್ನು ಹಿಟ್ ಮಾಡುತ್ತೆ. ಬಿಕಾಸ್ ನಾವು ರುಪಿ ಕೊಟ್ಟು ಡಾಲರ್ಸ್ಗೆ ಚೇಂಜ್ ಮಾಡಿ ನಾವು ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಅದರಿಂದ ನಮ್ಮ ರುಪಿ ಫರ್ದರ್ ಆಗಿ ವೀಕ್ ಆಗ್ತಾ ಇರೋದು ಇನ್ಫ್ಲೇಷನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಈ ಬೋತ್ ಸೈಡ್ಸ್ ನಾವು ಬ್ಯಾಲೆನ್ಸ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸಲ್ಲಿ RBI ಅವರು ಪಾಲಿಸೀಸು ತಗೋಬರ್ಬೇಕಾಗತ್ತೆ. UK, ಕೆನಡಾ, ನ್ಯೂಜಿಲ್ಯಾಂಡ್ ಈ ರೀಜನ್ಸಲ್ಲಿ ಬರ್ತಿರೋಂಥ CPI ಇನ್ಫ್ಲೇಷನ್ ಡೇಟಾನು ತುಂಬ ರೆಡ್ ಆಗಿದೆ, ಮೀನ್ಸ್ ಜಾಸ್ತಿ ಇದೆ. ಆ್ಯಂಡ್ ಗ್ಲೋಬಲ್ ಕರೆನ್ಸೀಸು ಎಲ್ಲನೂ ಫಾಲ್ ಆಗ್ತಾ ರುಪಿನೂ ವೀಕ್ ಆಗ್ತಾ ಇರೋದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಯಾರಾದರೆ FISನ ಫಂಡ್ ತಗೋಬರಬೇಕಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಟೈಮು ಹೋಲ್ಡ್ ಮಾಡ್ತಾರೆ. ಈಗ ಡಾಲರ್ಸ್ನ ರುಪಿಯಾಗಿ ಕನ್ವರ್ಟ್ ಮಾಡೋದಕ್ಕಂದ್ರೆ ರುಪಿ ಯಾವುದೋ ಒಂದು ಹತ್ರ ಸ್ಟೆಬಿಲೈಸ್ ಆದಾಗ ಇನ್ನೂ $1ಗೆ ಈಕ್ವಲ್ ಆಗಿ ರುಪಿ ಜಾಸ್ತಿ ಬರುತ್ತಲ್ವಾ. ಅದಕ್ಕೋಸ್ಕರ ಈ ಫಂಡ್ಸು ಇನ್ಫ್ಲೋಸು ಸ್ವಲ್ಪ ಹೋಲ್ಡ್ ಆಗತ್ತೆ. ಅಂಡ್ ಶಾರ್ಟ್ ಟರ್ಮ್ ಗೇನ್ಸ್ಗೋಸ್ಕರ ಯಾರಾದರೂ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಈ ಥರ ಫಾಲ್ ರುಪಿನಲ್ಲಿ ಕಾಣಿಸ್ತಾ ಇದ್ದಾಗ ಅವರು ಅವ್ರ ಹಣನ ಎಕ್ಸಿಟ್ ಆಗುವಂತಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಾವು ಕಾಶಿಯಸ್ ಆಗಿ ಗಮನಿಸಬೇಕು. ಬಿಕಾಸ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಇಂದಾನು FIs ಒಂದು ಸೆಲ್ಲಿಂಗ್ ಅರೌಂಡ್ 500 crores ಅಂದ್ರೆ ಬಿಲೋನೇ ಇದೆ. ನಮ್ಮ ರುಪಿ ಈ ಥರ ಫರ್ದರ್ ಆಗಿ ವೀಕ್ ಆಗ್ತಾ ಇದ್ರೆ FIs ಇನ್ಫ್ಲೋಸನ್ನು ಈಗಿರುವಂಥ ಡೈನಮಿಕ್ಸ್ನ ಚೇಂಜ್ ಮಾಡ್ತಾ ಅಗೈನ್ 500 crores ಅಂದ್ರೂ ಜಾಸ್ತಿ ಸೆಲ್ ಮಾಡ್ತಾರಾ. ಅಂಡ್ ಶಾರ್ಟ್ ಪೊಸಿಷನ್ನು ರೀಸೆಂಟ್ ಟೈಮ್ಸಲ್ಲಿ ಕವರ್ ಆಗ್ತಿದೆ ಅಲ್ವಾ. ಬಟ್ ಅಗೈನ್ ಆ್ಯಡ್ ಆಗೋದು ಸ್ಟಾರ್ಟ್ ಆಗತ್ತಾ. ಇವೆರಡು ಕ್ವಶನ್ಸ್ಗೆ FIs ಡೇಟಾ
ಈ ನೆಕ್ಸ್ಟ್ ಕಮಿಂಗ್ ಡೇಸ್ ಡೇಟಾ ನಮಗೆ ಆನ್ಸರ್ ಕೊಡುತ್ತೆ. ಇದು ನಾವು ಹುಷಾರಾಗಿ ಗಮನಿಸಬೇಕು ಡೇಟಾ ಪಾಯಿಂಟ್ಸ್ ನ. ಇಫ್ ಇನ್ ಕೇಸ್ ಅಗೈನ್ 1000 ಕ್ರೋರ್ಸ್ 1500 ಕ್ರೋರ್ಸ್ ಹತ್ರ ಈಕ್ವಿಟಿ ಮಾರ್ಕೆಟ್ ನಲ್ಲಿ ನೆಟ್ ಸೆಲ್ಲರ್ಸ್ ಆಗಿ ಅವರು ಟರ್ನ್ ಅರೌಂಡ್ ಆಗ್ತಾ ಇದ್ರು, ಇನ್ ಶಾರ್ಟ್ ಪೊಸಿಷನ್ಸ್ ಅವ್ರು ಆಡ್ ಮಾಡ್ಕೊಂತ ಪ್ರೆಸೆಂಟ್ ಇರುವಂತಹ ಶಾರ್ಟ್ ಡೇಟಾ ನೋಡಿದ್ರೆ ಆಲ್ಮೋಸ್ಟ್ 70% ಹತ್ರ ಮೇಂಟೈನ್ ಮಾಡ್ತಿದ್ದಾರೆ. 85 ಹತ್ರ ಇದ್ದ ಶಾರ್ಟ್ಸ್ ನ ಇಲ್ಲಿವರೆಗೂ ಆದ್ರೆ ಡಿಕ್ಲೈನ್ ಫೇಸ್ ಅಲ್ಲಿ ಕಾಣಿಸ್ತಾ ಇದೆ. ಶಾರ್ಟ್ಸ್ ಕಮ್ಮಿ ಆಗ್ತಿದೆ, ಲಾಂಗ್ಸ್ ಆಡ್ ಆಗ್ತಿದೆ. ಇದು ಇನ್ನೂ ಫರ್ದರ್ ಆಗಿ ಆಡ್ ಕಂಟಿನ್ಯೂ ಆಗತ್ತಾ, 67 65 ಈ ಝೋನ್ಗೆ ಫಾಲ್ ಆಗತ್ತಾ, ಅಥವಾ ಅಗೈನ್ ಇದು ಯೂ ಟರ್ನ್ ತಗೋಂತ 73 75 ಮೀನ್ಸ್ ಅಗೈನ್ ಶಾರ್ಟ್ ಪೊಸಿಷನ್ಸ್ ಬಿಲ್ಡ್ ಆಗ್ತಾ ಹೋಗತ್ತಾ. ಬಿಕಾಸ್ ರುಪಿ ವೀಕ್ ಆಗ್ತಾ ಇದೆ ಅಲ್ವಾ, ಅದರಿಂದ ಇಲ್ಲಿವರೆಗೂ ಈ ಟ್ರೆಂಡ್ ಫರ್ದರ್ ಆಗಿ ಚೇಂಜ್ ಆಗತ್ತಾ ಅಥವಾ ಅನ್ನೋದು ನಾವು ಮಾರ್ಕೆಟ್ ಅಲ್ಲಿ ಗಮನಿಸಬೇಕಾಗತ್ತೆ. ಆಸ್ ಆಫ್ ನೌ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಗಮನಿಸಬೇಕಾಗಿರುವಂತ ಬಿಗ್ ಪಾಯಿಂಟ್ ಅಂತೂ ಡಾಲರ್ ಅಂಡ್ ರುಪಿ ರಿಲೇಷನ್. ನೆಕ್ಸ್ಟ್ ಮಿಂಟ್ ಅವರು 20 ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅನ್ನೋ ತರ ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. ಈಕ್ವಿಟಿ ರಿಲೇಟೆಡ್ ಆಗಿ ಲಾರ್ಜ್ ಕ್ಯಾಪ್ಸ್, ಫ್ಲೆಕ್ಸಿ ಕ್ಯಾಪ್, ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಅಂಡ್ ಟ್ಯಾಕ್ಸ್ ಸೇವಿಂಗ್ಸ್ ರಿಲೇಟೆಡ್ ಆಗಿ ಇರುವಂತಹ ಮ್ಯೂಚುವಲ್ ಫಂಡ್ ಲಿಸ್ಟ್ ನ ಅದರ 3 years ರಿಟರ್ನ್ಸ್ ಅಂಡ್ ಎಂಟೈರ್ ಕ್ಯಾಟಗರಿ ಒಂದು ಆವರೇಜ್ ರಿಟರ್ನ್ ಎಷ್ಟು ಅಂಡ್ ಆ ಆವರೇಜ್ ರಿಟರ್ನ್ ಅಂದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿರುವಂತ 2 ಮ್ಯೂಚುವಲ್ ಫಂಡ್ಸ್ ನ ಎವ್ರಿ ಕ್ಯಾಟಗರಿಲಿ ಅವರು ಸಜೆಸ್ಟ್ ಮಾಡ್ತಿದ್ದಾರೆ. ಆತರ ಲಾಸ್ಟ್ 3 years ಅಂಡ್ ಲಾಸ್ಟ್ 5 years ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿರುವಂತ ಲಾರ್ಜ್ ಕ್ಯಾಪ್ಸ್, ಫ್ಲೆಕ್ಸಿ ಕ್ಯಾಪ್ಸ್, ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಅಂಡ್ ಟ್ಯಾಕ್ಸ್ ಸೇವಿಂಗ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಎಕ್ಸಾಂಪಲ್ಸ್ ಬೆಟರ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ ಒಂದು ಲಿಸ್ಟ್ ನ ನೀವು ಇಲ್ಲಿ ಗಮನಿಸಬಹುದು. ಹಾಗೆ ಹೈಬ್ರಿಡ್ ಫಂಡ್ಸ್ ಆದ್ರೂ ಡೆಟ್ ಮ್ಯೂಚುವಲ್ ಫಂಡ್ಸ್ ಆದ್ರೂ ಆ ಕ್ಯಾಟಗರೀಸ್ ಒಂದು ಆವರೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿರುವಂತ ಮ್ಯೂಚುವಲ್ ಫಂಡ್ ಲಿಸ್ಟ್ ನೀವು ಇಲ್ಲಿ ಗಮನಿಸಬಹುದು. ಇಫ್ ಇನ್ ಕೇಸ್ ನೀವೇನಾದ್ರೂ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಕಂಪ್ಯಾರಿಟಿವ್ ಡೇಟಾಗೋಸ್ಕರ ನೀವು ರಿಸರ್ಚ್ ಮಾಡ್ತಿದ್ರೆ ಈ ಡೇಟಾ ನಿಮ್ಗೆ ರಿಸರ್ಚ್ ಗೆ ಹೆಲ್ಪ್ ಆಗತ್ತೆ. ಈ ಇಮೇಜ್ ನಾನು ಇವತ್ತು ಮಾರ್ನಿಂಗ್ ಅರೌಂಡ್ 10 o'clock ಗೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದ್ರೂ ಟೆಲಿಗ್ರಾಮ್ ನಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯಿನ್ ಆಗೋ ಮೂಲಕ ಈ ಡೇಟಾಸ್ ಎಲ್ಲ ನೀವು ಪಡೆಯಬಹುದು. ನೆಕ್ಸ್ಟ್ ನಮ್ಮ ಕಂಟ್ರಿನಲ್ಲಿ 4 wheelers ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಮೋಟಾರ್ಸ್ ಅವರು ಕಂಟಿನ್ಯೂಸ್ಲಿ ಗ್ರೋತ್ ಡೆಲಿವರಿ ಮಾಡ್ತಾ ಬರ್ತಿದ್ದಾರೆ. ಅಂಡ್ ಇವರ ಎಕ್ಸ್ಪ್ರೆಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ ಯಾವ್ದೆಲ್ಲ ಇದೆಯಲ್ಲ ಇದಕ್ಕೆ ವೇರಿಯಸ್ ಫ್ಲೀಟ್ ಸರ್ವಿಸಸ್ ನ ಆಫರ್ ಮಾಡುವಂತ ಕಂಪನೀಸ್ ಇಂದ ಕಂಟಿನ್ಯೂಸ್ಲಿ ಇವರಿಗೆ ಆರ್ಡರ್ಸ್ ಬರ್ತಿದೆ. ನಾವು ಇವರಿಗೆ ಈ ಎಕ್ಸ್ಪ್ರೆಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಅನದರ್ ಬಿಗ್ ಆರ್ಡರ್ ಬಂದಿರೋ ತರ ವೇರಿಯಸ್ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಅಪ್ಡೇಟ್ಸ್ ಬರ್ತಿದೆ. ಇದರಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಡೆಲ್ಲಿ ಏರ್ಪೋರ್ಟ್ ಕ್ಯಾಬ್ ಸರ್ವಿಸಸ್ ನ ಆಫರ್ ಮಾಡುವಂತ ರೈಡ್ ಹೀಲಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂತ ಎವರಾ ಅವರಿಂದ ಟಾಟಾ ಅವರಿಗೆ 2000 ಎಕ್ಸ್ಪ್ರೆಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಸಪ್ಲೈ ಮಾಡೋದಕ್ಕೆ ಆರ್ಡರ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂಡ್ ನಾವು ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ವೇರಿಯಸ್ ಫ್ಲೀಟ್ ಸರ್ವಿಸಸ್ ನ ಆಫರ್ ಮಾಡುವಂತ ಕಂಪನೀಸ್ ಇಂದ ಈ ಎಕ್ಸ್ಪ್ರೆಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಟಾಟಾ ಮೋಟಾರ್ಸ್ ಗೆ ಆರ್ಡರ್ ಬಂದಿರೋ ತರ ಮಾತಾಡ್ಕೊಂಡಿದೀವಲ್ವಾ. ನಾವು ಈ ವೆಹಿಕಲ್ ರಿಲೇಟೆಡ್ ಆಗಿ ಕಾಣಿಸ್ತಾ ಇರುವಂತ ಡಿಮ್ಯಾಂಡ್ ನಲ್ಲಿ ಈಗ ಅಗೈನ್ ಅನದರ್ ಆರ್ಡರ್ ಬಂದಿರೋ ತರ ಮೀಡಿಯಾ ಆರ್ಟಿಕಲ್ಸ್ ಅಲ್ಲಿ ಡೇಟಾ ಅಂತೂ ಪ್ರಿಂಟ್ ಆಗಿದೆ. ಇವರ ಎಕ್ಸ್ಪ್ರೆಸ್ ಟಿ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಮಾರ್ಕೆಟ್ ನಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ, ಅದರಿಂದಾನೇ ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಇಂದಾನು 2 ಅಪ್ಡೇಟ್ಸ್ ಬಂದಿದೆ. ಅದರಲ್ಲಿ ಫಸ್ಟ್ ಅಪ್ಡೇಟ್ ಇವರ ಟ್ರಿಟಾನ್ ಎಲೆಕ್ಟ್ರಿಕ್ ವೆಹಿಕಲ್ ಜೊತೆ ಒಂದು MOU ಸೈನ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ MOU ಅಲ್ಲಿ ಭಾಗವಾಗಿ ಈ ಟ್ರಿಟಾನ್ ಎಲೆಕ್ಟ್ರಿಕ್ ವೆಹಿಕಲ್ ನ ಇವರ ಟೆಕ್ನಾಲಜಿನ BEL ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿರೋ ತರ ಅಂಡ್ ಇವರು ನಮ್ಮ ಇಂಡಿಯನ್ ಮಾರ್ಕೆಟ್ ಅಂಡ್ ಹಾಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಒಂದು ರಿಕ್ವೈರ್ಮೆಂಟ್ ನ ಮೀಟ್ ಆಗೋದಕ್ಕೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವರಿಂದ ಬಂದಿರುವಂತ ಸೆಕೆಂಡ್ ಅಪ್ಡೇಟ್ ಟ್ರಿಟಾನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಇಂಡಿಯಾನಲ್ಲಿ ಅವರ ಸೆಮಿ ಟ್ರಕ್ ಪ್ರಾಜೆಕ್ಟ್ ಗೋಸ್ಕರ 300 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ಸ್ ನ ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೋಸ್ಕರ ಭಾರತ್ ಎಲೆಕ್ಟ್ರಾನಿಕ್ಸ್ ಅವರಿಗೆ ಒಂದು LOA ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ನ ಇಶ್ಯೂ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ LOA ಒಂದು ಎಸ್ಟಿಮೇಟ್ ವ್ಯಾಲ್ಯೂ 8060 crores ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದರಿಂದಾನೇ ಇವತ್ತಿನ ಸೆಷನ್ ಅಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಸೀಡ್ಸ್ ಕಂಪನಿ ಆಗಿರುವಂತ ಕಾವೇರಿ ಸೀಡ್ಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಈ ಕಾವೇರಿ ಸೀಡ್ಸ್ ಅವರ ಬೋರ್ಡ್ October 27th ನ ಮೀಟ್ ಆಗಿ ಇವರ ಈಕ್ವಿಟಿ ಶೇರ್ಸ್ ಒಂದು ಬೈಬ್ಯಾಕ್ ಪ್ರಪೋಸಲ್ ನ ಕನ್ಸಿಡರ್ ಮಾಡೋ ತರ ಹೇಳ್ತಿದ್ದಾರೆ. ಇವರು ಯಾವ ರೂಟ್ ನಲ್ಲಿ ಬೈಬ್ಯಾಕ್ ಮಾಡ್ತಾರೆ ಅಂಡ್ ಹಾಗೆ ಯಾವ ಪ್ರೈಸ್ ಅಲ್ಲಿ ಬೈಬ್ಯಾಕ್ ಮಾಡ್ತಾರೆ ಅನ್ನೋದು ನಾವು ನೋಡಬೇಕು. ಈ ಬೈಬ್ಯಾಕ್ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದ ತಕ್ಷಣನೇ ಇವತ್ತಿನ ಸೆಷನ್ ಅಲ್ಲಿ ಕಾವೇರಿ ಸೀಡ್ಸ್ ಕಂಪನಿ ಒಂದು ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟು ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ 17,470 ಇವತ್ತು ನೀವು ಗಮನಿಸಿದ್ರೆ ಒನ್ಸ್ ಆ ಲೆವೆಲ್ ಅಬೋವ್ ಬಂದ ಮೇಲೆ ಮಲ್ಟಿಪಲ್ ಟೈಮ್ಸ್ ಫಾಲ್ ಇದ್ರೂ ಮಲ್ಟಿಪಲ್ ಟೈಮ್ಸ್ ನಿಯರ್ಲಿ ಆಫ್ಟರ್ನೂನ್ 2ವರೆಗೂ ಇದೇ ಲೆವೆಲ್ಸ್ ಹತ್ರ ಸಪೋರ್ಟ್ ತಗೊಂಡಿದೆ. ಅದರಿಂದ ಇದು ಇಂಪಾರ್ಟೆಂಟ್ ಸಪೋರ್ಟ್. ಅಂಡ್ ರೆಸಿಸ್ಟೆಂಟನ್ನು ಪ್ರೀವಿಯಸ್ಲಿ ಫೇಸ್ ಮಾಡಿರೋಂಥ ಝೋನೆ ಅಂಡ್ ಇವತ್ತು ಆ ಝೋನ್ ಹತ್ರ ಬಂದ ಮೇಲೆ ಕ್ಲೋಸಿಂಗ್ ಕಾಣಿಸಿದೆ ಅಲ್ವಾ. ಅದರಿಂದ 17,570 ಲೆವೆಲ್ ಅಬವ್ ಓಪನ್ ಆಗ್ತಾ ಇದ್ರೆ 17,550 ಸಪೋರ್ಟ್ ಆಗುತ್ತೆ. ಒಂದು ವೇಳೆ 17,570 ಲೆವೆಲ್ ಬಿಲೋ ಓಪನ್ ಆಗ್ತಾ ಇದ್ರೆ
17,570ನೇ ರೆಸಿಸ್ಟೆಂಟ್ ಆಗುತ್ತೆ. ಇಫ್ ಏನಾದರೂ 17,570 ಲೆವೆಲ್ ಅಬೋವ್ ಓಪನ್ ಆಗ್ತಾ ಇದ್ರೆ 17,616ನ ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂತೂ ಚೇಂಜ್ ಮಾಡ್ತಿದ್ದೀನಿ. ಪ್ರೀವಿಯಸ್ಲಿನೂ ಎಲ್ಲಿ ರೆಸಿಸ್ಟೆಂಟ್ ಫೇಸ್ ಮಾಡಿದೆ ಅಲ್ವಾ, ಈಗಲೂ ಕರೆಕ್ಟ್ ಆಗಿ ಆ ಪಾಯಿಂಟ್ ನಲ್ಲೇ ಸಪೋರ್ಟ್ ತಗೊಂಡಿದೆ. ಸೊ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನೀವು ಗಮನಿಸಿದ್ರಿ, ಪ್ರೀವಿಯಸ್ ರೆಸಿಸ್ಟೆಂಟ್ ಅಂಡ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಬೇಸ್ ಫಾರ್ಮ್ ತಗೊಂತ ಸಪೋರ್ಟ್ನು 39,870 ಹತ್ರ ಸಪೋರ್ಟ್ ತಗೊಂಡ ಕಾರಣವಾಗಿ ಇದೇ ಲೆವೆಲ್ನ ಫರ್ದರ್ ಆಗಿ 39,870ನ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ. ಇನ್ ಕೇಸ್ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 40,420ನ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದ್ದೀನಿ. ಅಂಡ್ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರಕಾರ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಅನ್ಕೊಂಡ ಹಾಗೆ ಇಲ್ಲಿಂದ ಡೌನ್ ಸೈಡ್ ಫಾಲ್ ಇದ್ರೆ 17,200ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ಅಂಡ್ ಟಾಪ್ ಸೈಡು 17,800 ಸ್ಟಿಲ್ ಈ ಲೆವೆಲ್ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಇರುವಂಥ ಇಂಪಾರ್ಟೆಂಟ್ ಝೋನ್ಸ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.